ಅಲ್ಹಮ್ದುಲಿಲ್ಲಾಹ್ ರಬ್ಬಿಲ್ ಆಲಮೀನ್ ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಹಿ ನಬಿಯಿಲ್ ಅಮೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಆದರಣೀಯ ವಿದ್ವಾಂಸರುಗಳೇ, ಸಂಘಟಕರೇ, ಭಾಷಣಕಾರರೇ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಗೌರವಾನ್ವಿತ ಸಹೋದರ ಸಹೋದರಿಯರು, ಇವತ್ತಿನ ನಮ್ಮ ಮುಖ್ಯ ಚರ್ಚಾ ವಿಷಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬದುಕು. ನಾನು ಕಂಡಂತೆ ಜಗತ್ತಿನಲ್ಲಿ ಅನೇಕ ಮಹಾಪುರುಷರು ಬಂದಿದ್ದಾರೆ, ಆದರ್ಶ ಪುರುಷರು ಬಂದಿದ್ದಾರೆ, ವಿದ್ವಾಂಸರು ಬಂದಿದ್ದಾರೆ, ಸುಧಾರಕರು ಬಂದಿದ್ದಾರೆ. ಎಲ್ಲರಿಗೂ ಅವರದಾದಂತಹ ವಿಶೇಷತೆಗಳಿವೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ನಾನು ಕಂಡ ಕೆಲವು ವಿಶೇಷತೆಗಳು ಏನಂತ ಹೇಳಿದರೆ, ಒಂದು, ಅವರು ಕೇವಲ ಉಪದೇಶಕರಾಗಿರಲಿಲ್ಲ, ಕನಸು ಕಾಣುವವರು ಮತ್ತು ಕನಸು ಕಾಣಿಸುವವರು ಮಾತ್ರ ಆಗಿರಲಿಲ್ಲ. ಅವರು ತಮ್ಮ ಧರ್ಮ ಪ್ರಚಾರದ ಆರಂಭದಲ್ಲೇ ಎರಡು ವಿಷಯಗಳಿಗೆ ಒತ್ತು ಕೊಟ್ಟರು. ಒಂದು, ನಿರ್ಮಲ ಚಾರಿತ್ರ್ಯದ ವ್ಯಕ್ತಿತ್ವಗಳನ್ನು ನಿರ್ಮಿಸಬೇಕು ನಾವು ಸಮಾಜದಲ್ಲಿ, ಸಮಾಜದ ವ್ಯಕ್ತಿಗಳಲ್ಲಿ ನಿರ್ಮಲ ಚಾರಿತ್ರ್ಯ ಇರಬೇಕು. ಎರಡನೇದು, ಸತ್ಯ, ನ್ಯಾಯ, ಸಮಾನತೆ, ಸಹತಾಪ ಇದೇ ತುಂಬು ತುಳುಕುವಂತಹ ಒಂದು ಸಮಾಜವನ್ನು ನಾವು ನಿರ್ಮಿಸಬೇಕು. ವ್ಯಕ್ತಿಗಳ ನಿರ್ಮಾಣ ಮತ್ತು ಸಮಾಜ ನಿರ್ಮಾಣ, ಈ ಎರಡು ಆದರ್ಶಗಳನ್ನು ಅವರು ಪರಿಚಯಿಸಿದರು ಮತ್ತು ತಮ್ಮ ಜೀವನ ಕಾಲದಲ್ಲೇ ಅದನ್ನು ಜಗತ್ತಿನ ಒಂದು ಗಣ್ಯ ಭಾಗದಲ್ಲಿ ಸ್ಥಾಪಿಸಲಿಕ್ಕೆ, ಅನುಷ್ಠಾನಿಸಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಇದು ಅವರ ವಿಶೇಷ. ಮೊದಲನೇದಾಗಿ ಅವರು ಸಾಮಾನ್ಯವಾಗಿ ಸುತ್ತಮುತ್ತ ಪರಿಸ್ಥಿತಿಯನ್ನು ನೋಡಿ, ವಿಶೇಷವಾಗಿ ಕೆಡುಕುಗಳನ್ನು ನೋಡಿ, ಕೆಡುಕಿನ ಪ್ರಾಬಲ್ಯವನ್ನು ನೋಡಿ ಜನರು ನಿರಾಶರಾಗುವುದುಂಟು, ಇನ್ನೂ ಸುಧಾರಣೆ ಸಾಧ್ಯ ಇಲ್ಲ ಅಂತ. ಅಂಥವರಲ್ಲಿ ಮೊದಲು ಅವರು ಆಶಾವಾದವನ್ನು ಮೂಡಿಸಿದರು, ಸುಧಾರಣೆ ಸಾಧ್ಯ ಇದೆ ಅಂತ. ಆತ್ಮವಿಶ್ವಾಸವನ್ನು ಮೂಡಿಸಿದರು, ಖಂಡಿತ ಸಾಧ್ಯ ಇದೆ ಅಂತ. ಮದ್ಯ ತುಂಬಿ ತುಳುಕುವಂತಹ, ತುಂಬಿ ಹರಿಯುವಂತಹ ಸಮಾಜದಲ್ಲಿ ಮದ್ಯಮುಕ್ತ ಸಮಾಜದ ಕನಸನ್ನು ಕೊಟ್ಟರು ಮತ್ತು ಮದ್ಯಮುಕ್ತ ಸಮಾಜವನ್ನು ಸ್ಥಾಪಿಸಿ ತೋರಿಸಿದರು. ಜೂಜು ಮುಕ್ತ ಸಮಾಜವನ್ನು ಸ್ಥಾಪಿಸಿ ತೋರಿಸಿದರು. ಶಾಂತಿಯುತವಾದಂಥ ಸಮಾಜವನ್ನು, ಯುದ್ಧ ಮುಕ್ತ ಸಮಾಜವನ್ನು, ಜಗಳ ಮುಕ್ತ ಸಮಾಜವನ್ನು ಮನುಷ್ಯ ಸಮಾಜದಲ್ಲೇ ಸ್ಥಾಪಿಸಲಿಕ್ಕೆ ಸಾಮಾನ್ಯವಾಗಿ ಕನಸುಗಳಲ್ಲಿ ಸಾಧ್ಯ ಇರುವಂತಹದ್ದು ನನಸಿನ ಲೋಕದಲ್ಲಿ, ನಿಜ ಲೋಕದಲ್ಲಿ ಅದನ್ನು ಸ್ಥಾಪಿಸಿ ತೋರಿಸುವಂಥ ಸಾಧನೆಯನ್ನು ಮಾಡಿದವರು. ಇನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಧ್ಯಾತ್ಮಿಕ ಮಾರ್ಗದರ್ಶಿಯೂ ಆಗಿದ್ದರು. ಆದರೆ ಅವರ ಆಧ್ಯಾತ್ಮದ ವಿಶೇಷತೆ ಏನಂತ ಹೇಳಿದರೆ, ಇವತ್ತು ಆಧ್ಯಾತ್ಮ ಅನ್ನೋದು ಬಹಳ ಲಾಭದಾಯಕ ವ್ಯಾಪಾರದ ಸರಕಾಗಿದೆ. ಇವತ್ತು ಬೇರೆ ಯಾವುದೇ ವ್ಯಾಪಾರದಲ್ಲಿ ಇರುವುದಕ್ಕಿಂತ ಹೆಚ್ಚು ಮಾರ್ಜಿನ್ ಇರುವಂಥ ವ್ಯಾಪಾರ ಆಧ್ಯಾತ್ಮ ಅನ್ನೋದು. ಆಧ್ಯಾತ್ಮ ಬೋಧಿಸುವವರಲ್ಲಿ ಕೆಲವು ಠಕ್ಕರು ಬಹಳ ಚಂದದಿಂದ ಮನುಷ್ಯರಿಗೆ ಆಧ್ಯಾತ್ಮವನ್ನು ಬೋಧಿಸಿ, ನೋಡಿ ಲೌಕಿಕತೆಯಲ್ಲಿ ಮುಳುಗಬಾರ್ದು, ಲೌಕಿಕತೆಯ ಇತಿಮಿತಿಗಳನ್ನು ಬಹಳ ಪರಿಣಾಮಕಾರಿಯಾಗಿ ಅವರು ತಿಳಿಸ್ತಾರೆ. ಪರಮಾರ್ಥದಲ್ಲಿ, ಪರಲೋಕದ ವಿಷಯಗಳಲ್ಲಿ, ಆತ್ಮದ ರಂಗದಲ್ಲಿ ನಾವು ಆಸಕ್ತಿ ವಹಿಸಬೇಕು ಅಂತ ಲೋಕದ ಆಸಕ್ತಿ ಕಡಿಮೆ ಮಾಡಿ ಪರಲೋಕದ ಆಸಕ್ತಿಯನ್ನು ಹೆಚ್ಚಿಸ್ತಾರೆ. ಮತ್ತು ಈ ರೀತಿ ಪರಲೋಕದ ಆಸಕ್ತಿಯನ್ನು ಯಾರು ಬೆಳೆಸಿಕೊಂಡ್ರೋ ಅವರ ಸಂಪತ್ತನ್ನು ತಾವು ತಿಂತಾರೆ. ಅವರ ಸಂಪತ್ತನ್ನು ಬಳಸಿ ತಾವು ಬಹಳ ಐಷಾರಾಮಿ ಬದುಕನ್ನು ಬದುಕ್ತಾರೆ. ಇಂತಹ ಹಿಪೋಕ್ರಸಿ ಬೇರೆ ಯಾವುದೇ ಕಾಲಕ್ಕಿಂತ ಹೆಚ್ಚಾಗಿ ನಮ್ಮ ಕಾಲದಲ್ಲಿ ಅಲ್ಲಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಧ್ಯಾತ್ಮವನ್ನು, ಸರಳ ಜೀವನವನ್ನು, ಪರಲೋಕಮುಖಿಯಾದ ಜೀವನವನ್ನು, ದೇವಕೇಂದ್ರಿತವಾದ ಜೀವನವನ್ನು ಕಲಿಸಿದ್ದು ಮಾತ್ರ ಅಲ್ಲ, ಸ್ವತಃ ಅದನ್ನು ಅನುಷ್ಠಾನಿಸಿ ತೋರಿಸಿದ್ದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವುದಾದ್ರೂ ಆಶ್ರಮದಲ್ಲಿ ಇದ್ದವರಲ್ಲ, ಅವರು ಸಮಾಜದಲ್ಲಿದ್ದವರು, ಸಮಾಜದ ಮಧ್ಯೆ ಇದ್ದವರು, ಕುಟುಂಬದ ಜೊತೆ ಇದ್ದವರು. ಆದರೆ ಅವರ ಅನುಯಾಯಿಗಳ ಸಂಖ್ಯೆ ಹಲವು ಲಕ್ಷ ತಲುಪಿದಾಗಲೂ, ಅವರ ಆದರ್ಶ ಸಮಾಜ ಜಗತ್ತಿನ ಒಂದು ದೊಡ್ಡ ಭಾಗದಲ್ಲಿ ಸ್ಥಾಪನೆಯಾದಾಗಲೂ ಅವರು ತಮಗಾಗಿ ಅರಮನೆಯನ್ನು ಕಟ್ಟಲಿಲ್ಲ. ಅವರು ಅದೇ ಗುಡಿಸಲಲ್ಲಿ ವಾಸಿಸಿದರು. ಹಿಂದಿನ ಯಾವ ಗುಡಿಸಲಲ್ಲಿ ಅವರು ವಾಸಿಸಿದ್ರು ಅದೇ ಗುಡಿಸಲಲ್ಲಿ ಅವರು ಕೊನೆಯವರೆಗೂ ವಾಸಿಸಿದ್ರು.
ಅವರು ತಮಗಾಗಿ ನಮಗೆ ಗೊತ್ತಿದೆ ಆಧ್ಯಾತ್ಮಿಕ ಗುರುಗಳು ಅಂತ ಹೇಳಿದರೆ ಅವರ ಡ್ರೆಸ್ಸು ಕೂಡ ಭಾಳ ಭಿನ್ನ ಆಗಿರ್ತದೆ ಜನಸಾಮಾನ್ಯರಿಗಿಂತ. ಅವರು ಸಾವಿರ ಲಕ್ಷ ಜನರ ಮಧ್ಯೆ ಎದ್ದು ಕಾಣಬೇಕು, ಆ ರೀತಿಯ ವೇಷಭೂಷಣಗಳನ್ನು ಧರಿಸಿರ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೊನೆಯವರೆಗೂ ಜನಸಾಮಾನ್ಯರ ಉಡುಗೆ ತೊಡುಗೆ ತೊಟ್ಟವರು ಮಾತ್ರ ಅಲ್ಲ, ಅವರು ಜನಸಾಮಾನ್ಯರಲ್ಲಿ ಬಡವರು ತೊಡುವಂತಹ, ಅವರು ಧರಿಸುವಂತಹ ಉಡುಗೆ ತೊಡುಗೆಗಳನ್ನು ಧರಿಸಿದವರು. ಕಿರೀಟವನ್ನು ಅವರು ತಿರಸ್ಕರಿಸಿದ್ರು. ಯಾವಾಗಲೂ ಅವರು ಕಿರೀಟ ಧರಿಸಲಿಲ್ಲ, ಸಿಂಹಾಸನದಲ್ಲಿ ಕೂರಲಿಲ್ಲ, ಅರಮನೆ ಕಟ್ಟಲಿಲ್ಲ. ಈ ರೀತಿ ತಾವು ಬೋಧಿಸಿದ್ದನ್ನು ಅತ್ಯುನ್ನತ ಮಟ್ಟದಲ್ಲಿ ಆಚರಿಸಿ ತೋರಿಸಿದವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇನ್ನು ಜಗತ್ತಿನಲ್ಲಿ ದೇವರನ್ನು ಪರಿಚಯಿಸಲಿಕ್ಕೆ ಬೇಕಾದಷ್ಟು ಮಂದಿ ಬಂದಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಬಹಳ ಚಂದವಾಗಿ, ಬಹಳ ಸುಂದರವಾಗಿ ದೇವರನ್ನು ಪರಿಚಯಿಸಿದ್ದಾರೆ. ಆದರೆ ಅವರ ದುರಂತ ಏನಂತ ಹೇಳಿದರೆ, ಅವರಲ್ಲಿ ಅನೇಕರು ಸ್ವತಃ ದೇವರಾಗಿ ಬಿಟ್ಟರು ಕ್ರಮೇಣ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿಶೇಷತೆ ಏನಂದರೆ, ಅವರು ಎಂದೂ ದೇವರಾಗಲಿಲ್ಲ. ಈಗಲೂ ಕೆಲವರಿಗೆ ಮನಸ್ಸಿದೆ ಅವರನ್ನು ದೇವರು ಮಾಡಬೇಕು ಅಂತ, ಅವರನ್ನು ಪೂಜಿಸಬೇಕು ಅಂತ ಕೆಲವರಿಗೆಲ್ಲ ಮನಸ್ಸಿದೆ, ಅದಕ್ಕೆ ಏನೆಲ್ಲ ಸರ್ಕಸ್ಗಳು ನಡೀತವೆ. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ, ಅದರಲ್ಲಿ ಮನುಷ್ಯನನ್ನು ದೇವರಾಗಿಸುವ ಯಾವ ಅವಕಾಶ ಕೂಡ ಇಲ್ಲ. ಅದರ ಎಲ್ಲ ಬಾಗಿಲುಗಳನ್ನು ಮುಚ್ಚಿಬಿಟ್ರು. ಅವರು ಯಾರಿಗೂ ತಮ್ಮ ಚಿತ್ರ ಬಿಡಿಸಲಿಕ್ಕೆ ಅನುಮತಿಸಲಿಲ್ಲ. ಆದರೆ ಇವತ್ತು ಕೂಡ ಬಿಡಿಸ್ಬೋದಲ್ಲ? ಇಲ್ಲ, ಈಗಲೂ ಅನುಮತಿ ಇಲ್ಲ. ಈಗಲೂ ಅದನ್ನು ಯಾರಾದರೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಚಿತ್ರ ಬಿಡಿಸ್ತಾರೆ ಅಂತ ಆದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬೋಧನೆಗಳ ಅರಿವು ಇರುವವರ ದೃಷ್ಟಿಯಲ್ಲಿ ಅದು ಮಹಾಪಾಪ. ಅದು ವಿಗ್ರಹಾರಾಧನೆ, ಯಾವುದೇ ವಿಗ್ರಹ, ಯಾವುದೇ ಚಿತ್ರದ ಆರಾಧನೆ ಅದು ನಿಷಿದ್ಧ. ಅದರಲ್ಲಿ ಪ್ರವಾದಿ ಮುಹಮ್ಮದರ ಚಿತ್ರವೂ ಬಂತು, ಪ್ರವಾದಿ ಮುಹಮ್ಮದರ ವಿಗ್ರಹವೂ ಬಂತು. ಅವಕಾಶವೇ ಇಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಾವು ಯಾವುದಾದ್ರೂ ಸಭೆಗೆ ಹೋದಾಗ ಜನರು ತಮ್ಮ ಗೌರವಾರ್ಥ ಎದ್ದು ನಿಲ್ಲುವುದನ್ನು ವಿರೋಧಿಸಿದರು. ಅಗತ್ಯ ಇಲ್ಲ, ನೀವು ಕೂತ್ಕೊಳ್ಳಿ ಅಂತ. ಜನರು ಪ್ರವಾದಿಯ ಬಗ್ಗೆ ಕಥೆಗಳನ್ನು ಕಟ್ತಾ ಇದ್ರು. ಅವರು ಮಹಾಪುರುಷರು, ಪವಾಡ ಪುರುಷರು ಅಂತ. ಪ್ರವಾದಿಗೆ ಅಂತಹ ವಿಷಯ ತಿಳಿದಾಗ ಅವರು ಹೇಳಿದ್ರು, ಇಲ್ಲ, ನಾನು ನಿಮ್ಮಂಥ ಮನುಷ್ಯ ಅಂತ. ನಾನು ದೇವದೂತ ಹೌದು, ಆದರೆ ನಾನು ಜಗತ್ತಿನ ಪ್ರಥಮ ದೇವದೂತ ಅಲ್ಲ, ನಾನು ಕೊನೆಯ ದೇವದೂತ. ನನಗಿಂತ ಮುಂಚೆ ಬೇಕಾದಷ್ಟು ಮಂದಿ ಜಗತ್ತಿನ ಎಲ್ಲ ಭಾಗಗಳಲ್ಲೂ ಬಂದಿದ್ದಾರೆ. ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವವರ ಮಧ್ಯೆ ಬಂದಿದ್ದಾರೆ. ಅವರ ಕೆಲಸ ಸಂದೇಶ ತಲುಪಿಸುವುದು, ದೇವರು ಯಾರು ಅಂತ ಪರಿಚಯಿಸುವುದು ಅವರ ಕೆಲಸ. ದೇವರಾಗುವುದು ಅವರ ಕೆಲಸ ಅಲ್ಲ. ಅವರು ನಾನು ದೇವರ ಪುತ್ರನೂ ಅಲ್ಲ, ದೇವರ ಅವತಾರನೂ ಅಲ್ಲ, ನಿಮ್ಮಂತಹ ಮನುಷ್ಯ ನಾನು ಅಂತ. ಬೇರೆ ಬೇರೆ ಸಂದರ್ಭಗಳಲ್ಲಿ ಜನರು ಅವರ ಮೇಲೆ ದೇವತ್ವವನ್ನು ಹೇರಲಿಕ್ಕೆ ಪ್ರಯತ್ನಿಸಿದರು. ಅವರ ಪುತ್ರ ನಿಧನರಾದ ದಿನ, ಸಣ್ಣ ವಯಸ್ಸಿನ ಪುತ್ರ ನಿಧನರಾದ ದಿನವೇ ಸೂರ್ಯಗ್ರಹಣ ಸಂಭವಿಸಿತು. ಆಗ ಜನರು ಹೇಳಿದರು, ನೋಡಿ, ದೇವತಾ ಪುರುಷರು ಅವರ ಪುತ್ರ ನಿಧನರಾದ ಅಂತ ಸೂರ್ಯ ಶೋಕಾಚರಣೆ ಮಾಡ್ತಾ ಇದ್ದಾನೆ ಅಂತ. ಆಗ ಆ ದುಃಖದ ಸಂದರ್ಭದಲ್ಲೂ ಜನರನ್ನು ಸೇರಿಸಿ ಹೇಳಿದರು, ನನ್ನ ಪುತ್ರನ ಸಾವಿಗೂ ಸೂರ್ಯಗ್ರಹಣಕ್ಕೂ ಯಾವ ಸಂಬಂಧವೂ ಇಲ್ಲ, ದಯವಿಟ್ಟು ಅದನ್ನು ಸಂಬಂಧ ಕಲ್ಪಿಸಲಿಕ್ಕೆ ಹೋಗಬೇಡಿ ಅಂತ. ಈ ರೀತಿ ಎಲ್ಲೆಲ್ಲಿಂದ ಮೌಢ್ಯ ಪ್ರವೇಶಿಸುವ ಸಾಧ್ಯತೆ ಇದೆ, ಮನುಷ್ಯರನ್ನು ದೇವರಾಗಿಸುವಂಥ ಮೌಢ್ಯ, ಅದರ ಬಾಗಿಲುಗಳನ್ನು ಮುಚ್ಚಿಬಿಟ್ಟು. ಅದೇ ರೀತಿ ಅವರು ಒಂದು ಮೂಲ ತತ್ವವನ್ನು ಪರಿಚಯಿಸಿದರು. ಆ ತತ್ವ ಏನಂತ ಹೇಳಿದರೆ, ಯಾವುದೇ ವಿಷಯದಲ್ಲಿ ಉತ್ಪ್ರೇಕ್ಷೆ ಮಾಡಬೇಡಿ ಅಂತ. ಮನುಷ್ಯ ದೇವರಾಗುವುದು ಹಾಗೆ. ನೋಡಿ, ಈ ಜಗತ್ತಿನಲ್ಲಿ ಮನುಷ್ಯನಾಗುವುದು ಬಹಳ ಕಷ್ಟದ ಕೆಲಸ, ದೇವರಾಗುವುದು ಬಹಳ ಸುಲಭ. ಆದ್ದರಿಂದಲೇ ಇಲ್ಲಿ ದೇವರಾಗದವರು ಯಾರು ಎಂತೆಂಥವರ ದೇವರಾಗಿದ್ದಾರೆ. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಷ್ಟದ ಕೆಲಸವನ್ನು ಮಾಡಿದರು. ಸ್ವತಃ ಉತ್ತಮ ಮನುಷ್ಯರಾಗಿ ತೋರಿಸಿದರು. ಬೇರೆ ತಮ್ಮ ಸುತ್ತಮುತ್ತ ಇದ್ದವರನ್ನು ಕೂಡ ಉತ್ತಮ ಚಾರಿತ್ರ್ಯವಂತರನ್ನಾಗಿ ಅವರನ್ನು ಸುಧಾರಿಸಿದರು. ಇನ್ನು ಅವರು ಕೊಟ್ಟ ಎಚ್ಚರಿಕೆ ಅಂತ ಹೇಳಿದರೆ, ಯಾವುದೇ ವಿಷಯವನ್ನು ಅದರ ಸ್ಥಾನದಲ್ಲಿ ಇಡಿ, ಅದಕ್ಕಿಂತ ಆಚೆ ಹೋಗಬೇಡಿ, ಅದು ಉತ್ಪ್ರೇಕ್ಷೆ ಮಾಡಬೇಡಿ ಅಂತ. ಉದಾಹರಣೆಗೆ, ಹೆತ್ತವರನ್ನು ಗೌರವಿಸಬೇಕು ಅಂತ. ಸರಿ, ಹೆತ್ತವರನ್ನು ಗೌರವಿಸಿ, ಎಷ್ಟು ಬೇಕಾದರೂ ಗೌರವಿಸಿ, ಅವರ ಆಜ್ಞೆ ಪಾಲನೆ ಮಾಡಿ. ಆದರೆ ಅದಕ್ಕಾಗಿ ಅವರನ್ನು ಹೊಗಳುವಾಗ ಅವರನ್ನು ದೇವರು ಅಂತ ಹೇಳಬೇಡಿ. ಹೆತ್ತವರು, ತಾಯಿ ಅಷ್ಟೆ. ದೇವರನ್ನು ತಾಯಿಯಾಗಿಸಬೇಡಿ, ತಾಯಿಯನ್ನು ದೇವರಾಗಿಸಬೇಡಿ. ತಂದೆಯನ್ನು ದೇವರಾಗಿಸಬೇಡಿ, ದೇವರನ್ನು ತಂದೆ ಆಗಿಸಬೇಡಿ. ಗುರುಗಳನ್ನು ಅಷ್ಟೇ ಗೌರವಿಸಿ, ಎಷ್ಟು ಬೇಕಾದರೂ ಗೌರವಿಸಿ, ಆದರೆ ಗುರುವನ್ನು ಗುರುವಿನ ಸ್ಥಾನದಲ್ಲಿ ದೇವರಾಗಿ ಮಾಡಬೇಡಿ. ಇದನ್ನು ಬದುಕಿನ ಎಲ್ಲ ರಂಗಗಳಲ್ಲೂ ಈ ನಿಯಮವನ್ನು ಅವರು ಕೊಟ್ಟು, ಉತ್ಪ್ರೇಕ್ಷೆ ಸಲ್ಲದು ಅಂತ. ಎಲ್ಲ ವಿಷಯದಲ್ಲೂ ಸಮತೋಲನ ಪಾಲಿಸಿ, ಸತ್ಯಕ್ಕೆ ಭಾವುಕರಾಗಿ ನೀವು ಸತ್ಯದಿಂದ ದೂರ ಹೊರಟು ಹೋಗಬೇಡಿ. ಸ್ವತಃ ತಮ್ಮ ಬಗ್ಗೆ ಅವರಿಗೆ ಆದೇಶಿಸಲಾಯಿತು ಕುರಾನ್ನಲ್ಲಿ, ನೀವು ಘೋಷಿಸಬೇಕು ಅಂತ.
ಇನ್ನಮ ಅನ ಬಶರು ಮಿಸ್ಲುಕು, ನಾನು ನಿಮ್ಮಂತಹ ಮನುಷ್ಯ ಅಂತ ಘೋಷಿಸಿ ಅಂತ ಕುರಾನ್ನಲ್ಲಿ ಈಗಲೂ ಇದೆ. ಒಬ್ಬ ವ್ಯಕ್ತಿ ಮುಸಲ್ಮಾನನಾಗಬೇಕಿದ್ರೆ ಅವನು ಘೋಷಿಸಬೇಕಾದಂಥ ಒಂದು ಮಾತಿದೆ. ಅದರಲ್ಲಿ ಏನಂತ ಹೇಳಿದರೆ, ಅಶ್ಹದು ಅನ್ನ ಮುಹಮ್ಮದನ್ ಅಬ್ದುಹು ವ ರಸೂಲು, ನಾನು ಸಾಕ್ಷಿ ಹೇಳ್ತೇನೆ ಪ್ರವಾದಿ ಮೊಹಮ್ಮದ್ ಅವರು ಮನುಷ್ಯರಾಗಿದ್ದರು, ದೇವರ ದಾಸರಾಗಿದ್ದರು ಮತ್ತು ದೂತರಾಗಿದ್ದರು ಅಂತ. ಅವರು ಕೇವಲ ದೂತರಾಗಿದ್ದರು ಅಂತ ಹೇಳಿದರೆ ಸಾಲದು, ಅವರು ದಾಸರಾಗಿದ್ದರು ಅಂತಲೂ ಹೇಳಬೇಕು. ಇದನ್ನು ಜೀವನದ ಎಲ್ಲ ವಿಷಯಗಳಲ್ಲೂ ಪಾಲಿಸಬೇಕು ಅಂತ ಅವರು ಕಲಿಸಿದರು. ನಮ್ಮ ಸಮಾಜದ ಪರಿಸ್ಥಿತಿಗೆ ಬರುವುದಾದರೆ ಬಹಳ ದುಃಖದ ವಿಷಯ ಅಂತ ಹೇಳಿದರೆ, ಜಗತ್ತಿನಲ್ಲಿ ಹಸಿವಿನಿಂದ ನರಳುವ ವ್ಯಕ್ತಿಗಳಲ್ಲಿ, ಅಂದರೆ ತೀರಾ ಕಡು ಬಡತನದಲ್ಲಿ ನರಳ್ತಾ ಇರುವಂತಹ ವ್ಯಕ್ತಿಗಳ ಪೈಕಿ ಸುಮಾರು 25% ಮಂದಿ ಹಸಿದ ವ್ಯಕ್ತಿಗಳು ಕಂಡುಬರುವುದು ಭಾರತ ದೇಶದಲ್ಲಿ. ಇಲ್ಲಿ ಜಾಗತಿಕ BPL ಸ್ಟ್ಯಾಂಡರ್ಡ್ನ ಪ್ರಕಾರ 37% ಮಂದಿ ಭಾರತೀಯರು ಬಡತನದ ನಿಕೃಷ್ಟ ರೇಖೆಗಿಂತ ಕೆಳಗೆ ಬದುಕ್ತಾ ಇದ್ದಾರೆ. ಇಲ್ಲಿ ಭಾರತದ ಭವಿಷ್ಯದ ನಾಗರಿಕರಾದಂತಹ ಮಕ್ಕಳು, ಅವರಲ್ಲಿ 5 ವರ್ಷಕ್ಕಿಂತ ಕೆಳಗಿನ 42% ಮಕ್ಕಳು ಅವರ ಪ್ರಾಯಕ್ಕೆ ಅನುಸಾರವಾಗಿ ಅವರ ಬೆಳವಣಿಗೆ ಇಲ್ಲ, ಪೋಷಕಾಂಶಗಳ ಕೊರತೆಯಿಂದಾಗಿ. ಇಲ್ಲಿ 10% ಮಕ್ಕಳು, ಈ ಪವಿತ್ರ ನಾಡಿನಲ್ಲಿ ಜನಿಸುವಂತಹ ಮಕ್ಕಳ ಪೈಕಿ 10% ಮಕ್ಕಳು ಆರೋಗ್ಯದ ಸಮಸ್ಯೆಯಿಂದಾಗಿ, ಆಹಾರದ ಸಮಸ್ಯೆಯಿಂದಾಗಿ, ಚಿಕಿತ್ಸೆಯ ಕೊರತೆಯಿಂದಾಗಿ ತಮ್ಮ ಮೊದಲ ಬರ್ತ್ಡೇ ಆಚರಿಸುವ ಮುಂಚೆನೇ ಅವರು ಸತ್ತು ಹೋಗ್ತಾರೆ. 1 ವರ್ಷವೂ ಬದುಕುವುದಿಲ್ಲ ಅವರು. ಇದಕ್ಕೇನು ಕಾರಣ? ಇಂತಹ ಬೇಕಾದಷ್ಟು ಸ್ಟ್ಯಾಟಿಸ್ಟಿಕ್ಸ್ ಇದೆ, ನಮ್ಮ ಹತ್ರ ಬಹುಶಃ ಸಮಯ ಇಲ್ಲ ಅದಕ್ಕೆ. ಒಟ್ಟಿನಲ್ಲಿ ಬಹಳ ದಾರುಣವಾದಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಇದಕ್ಕೇನು ಕಾರಣ? ಭಾರತ ಏನು ಬಡ ದೇಶವ ಅಂತ? ಭಾರತ ಖಂಡಿತವಾಗಿಯೂ ಬಡ ದೇಶ ಅಲ್ಲ. ಭಾರತ ಪ್ರಕೃತಿದತ್ತವಾಗಿಯೇ ಬಹಳ ಸಂಪನ್ನವಾದಂತಹ ದೇಶ ಮತ್ತು ಆರ್ಥಿಕ ದೃಷ್ಟಿಯಿಂದಲೂ ಬಹಳ ಶ್ರೀಮಂತ ದೇಶ. ಜಗತ್ತಿನ ಶ್ರೀಮಂತ ದೇಶಗಳಲ್ಲಿ ನಾವು ಗಣಿಸ್ಬೋದು ಭಾರತದ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ನೋಡಿದರೆ. ಆದರೆ ಇಲ್ಲಿಯ ವ್ಯವಸ್ಥೆಯಲ್ಲಿ ಇಂಬ್ಯಾಲೆನ್ಸ್ ಇದೆ, ಅಸಮತೋಲನ ಇದೆ. ಇಲ್ಲಿನ ಆರ್ಥಿಕ ವ್ಯವಸ್ಥೆ, ಇಲ್ಲಿನ ಒಟ್ಟು ವ್ಯವಸ್ಥೆಯಲ್ಲಿ ಅದು ನ್ಯಾಯೋಚಿತವಾಗಿಲ್ಲ. ಅದು ಯಾರದೋ ಹಿತಾಸಕ್ತಿಗಳನ್ನು ರಕ್ಷಿಸಲಿಕ್ಕೆ ಇರುವಂಥ ವ್ಯವಸ್ಥೆ ಆಗಿದೆ. ಉದಾಹರಣೆಗೆ, ಭಾರತದ ಒಟ್ಟು ವಾರ್ಷಿಕ ಆದಾಯದಲ್ಲಿ 23% ಆದಾಯ ಕೇವಲ 1% ಜನರ ಕೈಯಲ್ಲಿರ್ತದೆ. ಭಾರತದ ಒಟ್ಟು ಸಂಪತ್ತಿನಲ್ಲಿ 40% ಸಂಪತ್ತು ಕೇವಲ 1% ಜನರ ಕೈಯಲ್ಲಿದೆ. ಅಂದರೆ ಭಾರತ ಶ್ರೀಮಂತ, ಆದರೆ ಭಾರತದಲ್ಲಿ ಶ್ರೀಮಂತರು ಯಾರು? 1% ಜನ. ಇನ್ನು 10% ಮೇಲ್ಸ್ತರದಲ್ಲಿರುವಂಥ 10% ಜನರನ್ನು ತಗೊಂಡ್ರೆ ಭಾರತದ 57% ಸಂಪತ್ತು ಈ 10% ಜನರ ಬಳಿ ಇದೆ. ಭಾರತದಲ್ಲಿ ವ್ಯವಸ್ಥೆಯನ್ನು ಹೇಗೆ ರೂಪಿಸಲಾಗಿದೆ ಅಂತ ಹೇಳಿದರೆ, ಬಡವರನ್ನು ಬಲಿ ಕೊಟ್ಟು ಶ್ರೀಮಂತರನ್ನು ಇನ್ನಷ್ಟು ಶ್ರೀಮಂತರಾಗಿ ಮಾಡಿಸುವಂಥ ರೀತಿಯಲ್ಲಿ ಇಲ್ಲಿಯ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಮತ್ತು ಇಲ್ಲಿಯ ಮೇನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟಿಗಳು, ಪ್ರಧಾನ ಧಾರೆಯ ಯಾವುದೇ ರಾಜಕೀಯ ಪಕ್ಷ ಈ ಇಂಬ್ಯಾಲೆನ್ಸ್ನ ಬಗ್ಗೆ ಮಾತನಾಡೋದಿಲ್ಲ. ಇದು ನಿಜವಾಗಿ ನಾವು ನಿತ್ಯ ಚರ್ಚಿಸಬೇಕಾದಂಥ ವಿಷಯ ಆಗಿತ್ತು ಇದು. ಆದರೆ ನಾವು ವಕ್ಫ್ ಆ್ಯಕ್ಟ್ನ ಬಗ್ಗೆ ಚರ್ಚಿಸ್ತಾ ಇದ್ದೇವೆ 1 ತಿಂಗಳಿಂದ. ಅದಕ್ಕೆ ಮುಂಚೆ ಟ್ರಿಪಲ್ ತಲಾಕ್ನ ಬಗ್ಗೆ ಚರ್ಚಿಸ್ತಾ ಇದ್ದೆವು. ಅದಕ್ಕಿಂತ ಮುಂಚೆ ಬಾಬರಿ ಮಸ್ಜಿದ್ನ ಬಗ್ಗೆ, ಅದಕ್ಕೆ ಮುಂಚೆ ಲವ್ ಜಿಹಾದ್ನ ಬಗ್ಗೆ, ಅದಕ್ಕಿಂತ ಮುಂಚೆ ಕೌ ಜಿಹಾದ್ನ ಬಗ್ಗೆ. ಈ ರೀತಿ ನಾವು ಬೇರೆ ಬೇರೆ ವಿಷಯಗಳಲ್ಲಿ ಇಡೀ ನಮ್ಮ ದೇಶ ಬ್ಯುಸಿ ಇದ್ದದರಿಂದ ಈ ಹಸಿವಿನ ವಿಷಯವನ್ನು ಚರ್ಚಿಸಲಿಕ್ಕೆ ನಮಗೆ ಪುರ್ಸೊತ್ತೇ ಆಗಲಿಲ್ಲ. ಮತ್ತು ನಮಗೆ ಪುರ್ಸೊತ್ತಾಗದಂತೆ ಅವರು ನೋಡಿಕೊಂಡಿದ್ದಾರೆ. ಅವರು ನಮಗೆ ಸಬ್ಜೆಕ್ಟ್ ಕೊಡ್ತಾ ಇದ್ದಾರೆ, ಇದನ್ನು ಚರ್ಚಿಸಿ ನೀವು ಅಂತ. ನಿರುದ್ಯೋಗದ ಬಗ್ಗೆ ಚರ್ಚಿಸಬೇಡಿ, ಬಾಬರಿ ಮಸ್ಜಿದ್ ಬಗ್ಗೆ ಚರ್ಚಿಸಿ ಅಂತ. ಹಸಿವಿನ ಬಗ್ಗೆ ಚರ್ಚಿಸಬೇಡಿ, ವಕ್ಫ್ ಆ್ಯಕ್ಟ್ರ ಬಗ್ಗೆ ಚರ್ಚಿಸಿ ಅಂತ. ಮತ್ತು ನಾವು ಬಹಳ ವಿಧೇಯವಾಗಿ ಅವರು ಕೊಟ್ಟ ಎಜೆಂಡಾದ ಪ್ರಕಾರ ಅವರು ಬಯಸಿದ ಹಾಗೆ ನಮ್ಮ ಚರ್ಚೆಯನ್ನು ನಡೆಸ್ತಾ ಇದ್ದೇವೆ. ಭಾರತದಲ್ಲಿ ಸಂಪನ್ಮೂಲಗಳ ಮೇಲೆ ಸಣ್ಣ ವರ್ಗಗಳ ಏಕಸ್ವಾಮ್ಯ ಇದೆ. ನಾನಿದನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕಿನ ಹಿನ್ನೆಲೆಯಲ್ಲಿ ಯಾಕೆ ಪ್ರಸ್ತಾಪಿಸಿದೆ ಅಂತ ಹೇಳಿದರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರಿಚಯಿಸಿದ ವ್ಯವಸ್ಥೆಯಲ್ಲಿ ಇಂತಹ ಮೋನೋಪೋಲಿಗೆ ಅವಕಾಶ ಇಲ್ಲ. ಸಂಪೂರ್ಣ ಆರ್ಥಿಕ ಸಮಾನತೆಯ ಬಗ್ಗೆ ಪ್ರವಾದಿ ಹೇಳಲಿಲ್ಲ. ಎಲ್ಲರೂ ಒಂದೇ ಥರದ, ಅದು ಮನುಷ್ಯ ಸಮಾಜದಲ್ಲಿ ಸಾಧ್ಯವೂ ಇಲ್ಲ. ಆದರೆ ಆರ್ಥಿಕ ನ್ಯಾಯದ ಬಗ್ಗೆ ಹೇಳಿದರು ಅವರು, ಸಾಮಾಜಿಕ ನ್ಯಾಯದ ಬಗ್ಗೆ ಹೇಳಿದರು. ಸಂಪನ್ಮೂಲಗಳ ಮೇಲೆ ಯಾವುದೇ ವರ್ಗದ ಏಕಸ್ವಾಮ್ಯ ಇರಬಾರ್ದು. ಅದು ಆ ರೀತಿ ಯಾವುದೇ ಏಕಸ್ವಾಮ್ಯ ಇರದಂತೆ ನೋಡಿಕೊಳ್ಳಬೇಕಾದದ್ದು ಆಡಳಿತಗಾರರ ಕರ್ತವ್ಯ, ಆಡಳಿತ ನಡೆಸುವವರ ಕರ್ತವ್ಯ, ಕಾನೂನು ನಿರ್ಮಾಣ ಮಾಡುವವರ ಕರ್ತವ್ಯ.
ಬಜೆಟ್ ಮಂಡಿಸುವವರ ಕರ್ತವ್ಯ, ಆರ್ಥಿಕ ನೀತಿಗಳನ್ನು ನಿರ್ಧರಿಸುವವರ ಕರ್ತವ್ಯ. ಆರ್ಥಿಕ ನೀತಿಗಳನ್ನು ರೂಪಿಸುವಾಗ ಬಡವರಿಗೆ ಸಂಪನ್ಮೂಲ ತಲುಪುವಂತೆ ನೋಡಿಕೊಳ್ಳಬೇಕು. ಏಕಸ್ವಾಮ್ಯವನ್ನು ಮುರಿಯುವಂಥ ಟ್ಯಾಕ್ಸ್ ಹಾಕಬೇಕಿದ್ರೆ ಮೇಲಿನವರಿಗೆ ಹಾಕಿ, ಶ್ರೀಮಂತರಿಗೆ ಹಾಕಿ, ಬಡವರ ಮೇಲೆ ಹಾಕಬೇಡಿ. ಈ 1000 ಉಪಾಯಗಳು. ಒಂದು ವೇಳೆ ದೇಶದ ಅರ್ಥವ್ಯವಸ್ಥೆಯನ್ನು ನಿಯಂತ್ರಿಸುವವರು ಮನಸ್ಸು ಮಾಡಿದರೆ ಕೆಲವೇ ವರ್ಷಗಳಲ್ಲಿ ಈ ಎಲ್ಲ ಇಂಬ್ಯಾಲೆನ್ಸ್ಗಳನ್ನು ನಿವಾರಿಸಲಿಕ್ಕೆ ಸಾಧ್ಯ ಇದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದೇಶಿಸುವುದು ಅದನ್ನು. ಪವಿತ್ರ ಕುರಾನ್ನಲ್ಲಿದೆ. ಏನಂತ ಹೇಳಿದರೆ, ಸಂಪತ್ತು ಅನ್ನೋದು ಅದು ಕೇವಲ ನಿಮ್ಮ ಶ್ರೀಮಂತರ ನಡುವೆ ಗಿರಕ್ಕೆ ಹೊಡಿತಾ ಇರಬಾರ್ದು, ಅಲ್ಲಿಯೇ ತಿರುಗ್ತಾ ಇರಬಾರ್ದು ಅಂತ, ಅದು ಎಲ್ಲರಿಗೂ ತಲುಪಬೇಕು ಅಂತ. ಅದೇ ರೀತಿ ಶ್ರೀಮಂತರು ಒಂದು ಕಂಪನಿಯಲ್ಲಿ ಇಷ್ಟು 1000 ಕೋಟಿ ಸಂಪಾದಿಸಿದ ಅಂತ ಹೇಳಿದರೆ ಅದು ಅವನದ್ದಲ್ಲ. ಒಂದು ವೇಳೆ ಸಮಾಜದ ಸಂಪನ್ಮೂಲಗಳನ್ನು ಬಳಸಿ ಮಾಡಿದ ಸಂಪಾದನೆ ಅಂತ ಆದರೆ ಆ ಸಂಪಾದನೆಯಲ್ಲಿ ಸಮಾಜದ ಬಡವನಿಗೆ ಹಕ್ಕಿದೆ ಅಂತ. ಅವನು ಭಿಕ್ಷೆಗಾಗಿ ಕಾಯಬೇಕಾಗಿಲ್ಲ, ತನ್ನ ಹಕ್ಕನ್ನು ಕೇಳಬಹುದು ಅವನು. ಮತ್ತು ಆ ಹಕ್ಕನ್ನು ಸ್ವಯಂ ಇಚ್ಛೆಯಿಂದ ಶ್ರೀಮಂತರು ಕೊಡುವುದಿಲ್ಲ ಅಂತ ಆದರೆ ಅವರ ಕೈಯಿಂದ ಕಿತ್ತುಕೊಂಡು ಬಡವರಿಗೆ ತಲುಪಿಸುವಂಥ ಜವಾಬ್ದಾರಿ ಆಡಳಿತಗಾರರ ಮೇಲೆ ಇದೆ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಇನ್ನು ನನ್ನ ಪ್ರಕಾರ ನಾನು ಧರ್ಮದಲ್ಲಿ ನಂಬಿಕೆ ಇರುವವನು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದ ಉಪಕಾರ ಅಂತ ಹೇಳಿದರೆ, ಈ ವಿಧಿ ಅಥವಾ ಡೆಸ್ಟಿನಿ ಇದರ ಹೆಸರಿನಲ್ಲಿ ಜನರನ್ನು ಬಹಳಷ್ಟು ಶೋಷಿಸಲಾಗಿದೆ. ವಿಶೇಷವಾಗಿ ಈ ನಮ್ಮ ತೀರಾ ಅಸಂತುಲಿತವಾಗಿರುವಂಥ ಸಮಾಜದಲ್ಲಿ ಒಬ್ಬ ಸಂಪನ್ನತೆಯ ತುತ್ತ ತುದಿಯಲ್ಲಿದ್ದಾನೆ, ಇನ್ನೊಬ್ಬನಿಗೆ ಒಂದು ಹೊತ್ತು ಊಟಕ್ಕೆ ಗತಿ ಇಲ್ಲ. ಆಗ ಈ ಗತಿ ಇಲ್ಲದವನಿಗೆ ಅವನನ್ನು ಸುಮ್ಮನಾಗಿಸಲಿಕ್ಕೆ, ಅವನು ಬಂಡಾಯ ಎಳೆದಂತೆ, ಅವನು ಸುಮ್ಮನಿರುವಂತೆ ಮಾಡಲಿಕ್ಕೆ ವಿಧಿಯನ್ನು ಬಳಸಲಾಗಿದೆ. ಇದು ನಿನ್ನ ವಿಧಿ, ನಿನ್ನ ಹಣೆಬರ ಇದು, ನೀನು ಹುಟ್ಟಿದ್ದೇ ಹೇಗೆ, ಅಥವಾ ನಿನ್ನ ಪೂರ್ವಜನ್ಮದ ಕರ್ಮ, ಆದ್ದರಿಂದ ನೀನು ಬಡವನಾಗಿದ್ದಿ, ನೀನು ಏನು ಹೋರಾಟ ಮಾಡಿ ಪ್ರಯೋಜನ ಇಲ್ಲ, ನಿನ್ನ ಭಾಗ್ಯವೇ ಇದು, ನಿನ್ನ ವಿಧಿ ಇದು ಅಂತ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿಧಿಯನ್ನು ನಂಬುವವರು ಅವರು. ಆದರೆ ವಿಧಿಯ ಈ ವಿಶ್ಲೇಷಣೆಯನ್ನು ಅವರು ಒಪ್ಪಲಿಲ್ಲ. ಅವರು ಹೇಳಿದ್ರು, ಪ್ರತಿಯೊಬ್ಬರೂ ಕೂಡ ನ್ಯಾಯಕ್ಕಾಗಿ ಹೋರಾಡಬೇಕು, ತಮ್ಮ ಹಕ್ಕಿಗಾಗಿ ಹೋರಾಡಬೇಕು. ಹಕ್ಕು ಭಿಕ್ಷೆ ಬೇಡುವುದರಿಂದ ಸಿಗುವುದಿಲ್ಲ, ಸಂಘಟಿತವಾಗಿ ಹೋರಾಡಿ ಅಗತ್ಯವಿದ್ದರೆ ಕಿತ್ತುಕೊಳ್ಳಿ ಅದನ್ನು ಅಂತ. ನ್ಯಾಯವು ಕೂಡ ಹಾಗೆ, ನ್ಯಾಯ ಕೂಡ ಭಿಕ್ಷೆ ಬೇಡುವುದರಿಂದ ಸಿಗುವುದಿಲ್ಲ, ಸಂಘಟಿತವಾಗಿ ಹೋರಾಡಿ ಮತ್ತು ಅದನ್ನು ಕಿತ್ತುಕೊಳ್ಳಿ ನ್ಯಾಯವನ್ನು. ಧರ್ಮದ ಬಳಕೆ ಆಗುವುದು ಸಾಮಾನ್ಯವಾಗಿ ಶ್ರೀಮಂತರಿಗೆ ಅವರು ಮಾಡಿದ ವಂಚನೆಗಳು, ಅವರು ಮಾಡಿದ ದರೋಡೆ, ಅವರು ಮಾಡಿದ ಶೋಷಣೆ, ಇದರ ಪಾಪದಿಂದ ಮುಕ್ತಗೊಳಿಸಲಿಕ್ಕೆ ಅವರನ್ನು ಧರ್ಮವನ್ನು ಬಳಸಲಾಗ್ತದೆ. ನೀವು ಎಷ್ಟು ಬೇಕಾದರೂ ದೋಚಿ ಪರವಾಗಿಲ್ಲ, ನಮಗೆ ಇಷ್ಟು ಕೊಟ್ಟರೆ ಆಯಿತು, ನಿಮ್ಮ ಎಲ್ಲ ಪಾಪ ಮುಕ್ತಿಯಾಗುವಾಗ ನಾವು ನೋಡಿಕೊಳ್ತೇವೆ ಅಂತ. ಇದು ಧಾರ್ಮಿಕ ನಾಯಕರು ಮಾಡುವಂಥ, ಆಧ್ಯಾತ್ಮಿಕ ಗುರುಗಳು ಮಾಡುವಂಥ ಕೆಲಸ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರಿಚಯಿಸಿದ ಧರ್ಮದಲ್ಲಿ ಆ ರೀತಿಯ ಪಾಪ ಮುಕ್ತಿಗೆ ಅವಕಾಶವೇ ಇಲ್ಲ. ನೀವು ಒಬ್ಬ ಮನುಷ್ಯನಿಗೆ ಒಂದು ಚಿಕ್ಕಾಸು ಬಾಕಿ ಇಟ್ಟಿದ್ರೆ ಅಥವಾ ಅವನಿಂದ ಅಕ್ರಮವಾಗಿ ಕಿತ್ತುಕೊಂಡಿದ್ರೆ ದೇವರ ಬಳಿ ಅದರ ವ್ಯವಸ್ಥೆ ಇದೆ, ಅದನ್ನು ಅವನಿಗೆ ಮರಳಿಸಲಿಕ್ಕೆ. ಈ ಲೋಕದಲ್ಲದಿದ್ದರೆ ಪರಲೋಕದಲ್ಲಿ ಇಲ್ಲಿಯ ಕರೆನ್ಸಿ ನಡೆಯುವುದಿಲ್ಲ, ಅಲ್ಲಿ ನಡೆಯುವುದು ಕರ್ಮದ ಕರೆನ್ಸಿ ಮಾತ್ರ. ನೀವು ಯಾರಿಂದಾದರೂ ಏನಾದರೂ ಹಕ್ಕು ಕಿತ್ತುಕೊಂಡಿದ್ರೆ ಅಲ್ಲಿ ನಿಮ್ಮ ಸತ್ಕರ್ಮಗಳನ್ನು ಅವನಿಗೆ ಕೊಡುವ ಮೂಲಕ ನಿಮ್ಮ ಪಾಪಕ್ಕೆ ಪರಿಹಾರ ಮಾಡಲಾಗ್ತದೆ. ಎಷ್ಟಂತ ಹೇಳಿದರೆ ಕೊನೆಗೆ ನಿಮ್ಮಲ್ಲಿ ಯಾವ ಸತ್ಕರ್ಮ ಉಳಿದಿರುವುದಿಲ್ಲ, ಆಗ ಅವನ ಪಾಪಗಳನ್ನು ನಿಮಗೆ ಟ್ರಾನ್ಸ್ಫರ್ ಮಾಡಲಾಗ್ತದೆ. ಈ ರೀತಿ ನ್ಯಾಯವನ್ನು ಇದರ ಭಯವನ್ನು ಹುಟ್ಟಿಸಿದ್ರು ಪ್ರವಾದಿ. ನೀವು ಎಲ್ಲಿಗೂ ಹೋಗುವುದಿಲ್ಲ ಅಂತ. ಕೊಂಬು ಇರುವ ಹೋರಿ ಕೊಂಬಿಲ್ಲದ ಹೋರಿಗೆ ಒಂದು ವೇಳೆ ಹೊಡೆದ್ರೆ ನಾಳೆ ಪರಲೋಕದಲ್ಲಿ ಅದೇ ಕೊಂಬಿಲ್ಲದ ಹೋರಿಗೆ ಕೊಂಬು ಕೊಟ್ಟು ಮತ್ತೆ ತಿವಿಯಲಾಗ್ತದೆ ಈ ಕೊಂಬಿನ ಹೋರಿಯನ್ನು ಅಂತ. ಈ ರೀತಿಯ ನ್ಯಾಯ ಎಲ್ಲೂ ಹೋಗುವುದಿಲ್ಲ. ಅನ್ಯಾಯದ ಫಲ ಅನುಭವಿಸಲೇಬೇಕು, ಇಲ್ಲಿ ಅಲ್ಲದಿದ್ದರೆ ಅಲ್ಲಿ ಅಂತ. ಈ ನಂಬಿಕೆಯನ್ನು ಬಲವಾಗಿ ಪ್ರತಿಯೊಬ್ಬರ ಮನಸ್ಸುಗಳಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಿತ್ತಿದ್ರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬೋಧನೆಗಳಲ್ಲಿ ನನಗೆ ಕಂಡದ್ದೇನಂತ ಹೇಳಿದರೆ, ಜನ್ಮನ ಮನುಷ್ಯ ಪಾಪಿ ಅನ್ನುವ ಒಂದು ಕಲ್ಪನೆ ಎಲ್ಲ ಸಮಾಜಗಳಲ್ಲಿ, ಹೆಚ್ಚಿನ ಸಮಾಜಗಳಲ್ಲಿ ಇರುತ್ತೆ. ಮನುಷ್ಯ ಬರುವಾಗಲೇ ಪಾಪಗಳ ಒಂದು ಹೊರೆಯನ್ನು ತನ್ನ ಜೊತೆಗೆ ತರ್ತಾನೆ ಅಂತ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಇಲ್ಲ, ಯಾವುದೇ ಜಾತಿಯ, ಯಾವುದೇ ಜನಾಂಗದ, ಯಾವುದೇ ದೇಶದ ಮನುಷ್ಯ ಹುಟ್ಟುವಾಗ ನಿರ್ಮಲವಾಗಿ ಹುಟ್ಟುತ್ತಾನೆ ಅಂತ. ಯಾವುದೇ ಪಾಪದ ಕಿಂಚಿತ್ ಕಳಂಕ ಕೂಡ ಇಲ್ಲದೆ ಪವಿತ್ರವಾಗಿ ಹುಟ್ಟುತ್ತಾನೆ ಪ್ರತಿಯೊಬ್ಬ ಮನುಷ್ಯ ಅಂತ. ಅದರಿಂದ ಯಾರಿಗೂ ಅನಗತ್ಯವಾಗಿ ನೀವು ಹುಟ್ಟಿದ್ದೇ ಪಾಪದೊಂದಿಗೆ ಅಂತಹ ಪಾಪ ಪ್ರಜ್ಞೆಯನ್ನು ಅನಗತ್ಯವಾಗಿ ಜನರಲ್ಲಿ ಬಿಡಬೇಡಿ. ಇನ್ನು ಹುಟ್ಟಿದ ಮೇಲೆ ಪಾಪಗಳನ್ನು ಮಾಡಿದರೆ ಅದಕ್ಕೂ ಪರಿಹಾರ ಪುರೋಹಿತರಲ್ಲ,
ಪಾಪಗಳನ್ನು ನಿಮ್ಮಿಂದ ಸಂಭವಿಸಿದರೆ ದೇವರಲ್ಲಿ ಕ್ಷಮೆ ಯಾಚಿಸಿ, ದೇವರು ಕ್ಷಮಿಸ್ತಾನೆ. ಎಷ್ಟು ಸಾರಿ ಕ್ಷಮಿಸ್ತಾನೆ? ನೀವು ಎಷ್ಟು ಬಾರಿ ಕ್ಷಮೆ ಕೇಳ್ತೀರ ಅಷ್ಟು ಬಾರಿ ಅವನು ಕ್ಷಮಿಸ್ತಾನೆ. ಅಂತಹ ಆತ್ಮೀಯ ದೇವರನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನುಷ್ಯನಿಗೆ ಪರಿಚಯಿಸಿದರು. ಇನ್ನು ನೀವು ಒಂದು ವೇಳೆ ಮನುಷ್ಯರಿಗೆ ಅನ್ಯಾಯ ಮಾಡಿದರೆ ಅದನ್ನು ಕ್ಷಮಿಸುವ ಹಕ್ಕು ದೇವರಿಗೆ ಇಲ್ಲ. ಆ ಮನುಷ್ಯನೇ ನಿಮ್ಮನ್ನು ಕ್ಷಮಿಸಬೇಕು. ಬಹಳ ಸುಲಭ. ನೀವು ಮನುಷ್ಯನಿಗೆ ಅನ್ಯಾಯ ಮಾಡಿದರೆ ಆ ಮನುಷ್ಯನಿಗೆ ಪರಿಹಾರ ಕೊಡಿ, ಅವನಿಂದ ಕ್ಷಮೆ ಪಡೆಯಿರಿ, ಆಗ ದೇವರು ನಿಮ್ಮನ್ನು ಕ್ಷಮಿಸ್ತಾನೆ. ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬೋಧನೆಗಳಲ್ಲಿ ನನಗೆ ಕಂಡಂಥ ಒಂದು ಏನಂತ ಹೇಳಿದರೆ, ಈ ಆಧ್ಯಾತ್ಮ ಅನ್ನೋದನ್ನು ಬಹಳ ಸರಳವಾಗಿ ಮನುಷ್ಯನಿಗೆ, ಜನಸಾಮಾನ್ಯನಿಗೆ ಅರ್ಥ ಆಗುವ ರೀತಿಯಲ್ಲಿ ಪರಿಚಯಿಸಿದ್ದು. ನೀವು ಆಧ್ಯಾತ್ಮಿಕ ಗುರುಗಳ ಬಳಿ ಹೋದರೆ ಅವರು ಮಾಡುವ ಮೊದಲ ಕೆಲಸ ಏನಂತ ಹೇಳಿದರೆ, ಬಹಳ ಕಠಿಣವಾದಂತಹ ಕೆಲವು ಪದಗಳನ್ನು ಅವರು ಬಳಸಿ ಮೊದಲ ಸೆಷನ್ನಲ್ಲೇ ನಿಮಗೆ ಕನ್ವಿನ್ಸ್ ಮಾಡ್ತಾರೆ. ಏನಂತ ಹೇಳಿದರೆ, ಈ ಸಬ್ಜೆಕ್ಟ್ ನಿಮಗೆ ಅರ್ಥ ಆಗೋದಿಲ್ಲ ಅಂತ, ನಿಮಗೆ ಅರ್ಥ ಆಗುವ ಸಬ್ಜೆಕ್ಟೇ ಇದು ಅಲ್ಲ ಅಂತ, ಅದು ನಮಗೆ ಮಾತ್ರ ಅರ್ಥ ಆಗುವಂಥದ್ದು. ಇನ್ನು ನಿಮಗೆ ಅರ್ಥ ಆಗಬೇಕಿದ್ರೆ ನಮ್ಮ ಜೊತೆಗೆ ಇರಬೇಕು, ಕೆಲವು ವರ್ಷ ನೀವು ನಮ್ಮ ಶಿಷ್ಯರಾದ ನಂತರ ನಿಮಗೆ ಅರ್ಥ ಆಗ್ತದೆ ಅಂತ. ಆವರೆಗೆ ನಿಮ್ಮ ಸಂಪತ್ತಿನ ಒಂದು ದೊಡ್ಡ ಭಾಗ ಕೂಡ ಗುರುಗಳ ಅಕೌಂಟಿಗೆ ಹೋಗಿರ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೆಲ್ಲ ಆಧ್ಯಾತ್ಮವನ್ನು ಬಹಳ ಸರಳವಾಗಿ ಮನುಷ್ಯನಿಗೆ, ದೇವರು ಮತ್ತು ಮನುಷ್ಯನ ಮಧ್ಯೆ ದೇವರನ್ನು ಹೇಗೆ ಸಮೀಪಿಸುವುದು ಅಂತ ಹಿಂದಿನಿಂದಲೂ ಇದೆ. ದೇವರನ್ನು ಹೇಗೆ ಸಮೀಪಿಸುವುದು? ದೇವರು ಸಮೀಪವೇ ಇದ್ದಾನೆ, ನೀವು ಸಮೀಪ ಹೋಗಬೇಕಾಗಿಲ್ಲ ದೇವರಿಗೆ. ದೇವರು ಎಷ್ಟು ಸಮೀಪ ಇದ್ದಾನೆ ಅಂತ ಕೇಳಿದರೆ, ನಿಮ್ಮ ಜೀವಕ್ಕಿಂತ ಹೆಚ್ಚು ದೇವರು ನಿಮಗೆ ಹತ್ತಿರ ಇದ್ದಾನೆ ಅಂತ. ಈ ಪ್ರಿವಿಲೇಜ್ ಅನ್ನೋದು ಇದು ಪ್ರತಿಯೊಬ್ಬ ಮನುಷ್ಯನಿಗೆ, ಯಾವುದೇ ಧರ್ಮದ ಯಾವುದೇ ಜಾತಿಯ ಮನುಷ್ಯನಿಗೆ ಪ್ರವಾದಿ ಕೊಟ್ಟಂಥ ಪ್ರಿವಿಲೇಜ್ ಅದು. ದೇವರು ನಿಮ್ಮ ಹತ್ತಿರ ಇದ್ದಾನೆ ಅಂತ. ನೀವು ಇಂತಹ ಧರ್ಮವನ್ನು ಸ್ವೀಕರಿಸಿದರೆ ದೇವರು ಹತ್ತಿರ ಬರುವುದಲ್ಲ, ದೇವರು ನಿಮ್ಮ ಹತ್ತಿರ, ನಿಮ್ಮನ್ನು ಸೃಷ್ಟಿಸಿದವನು ಅವನು. ಅದೇ ರೀತಿ ದೇವರ ಹತ್ರ ಏನಾದರೂ ಬೇಡಬೇಕಿದ್ರು ಅದಕ್ಕೆ ಮಧ್ಯವರ್ತಿಗಳ, ಏಜೆಂಟ್ಗಳ ಅಗತ್ಯ ಇಲ್ಲ. ನೇರವಾಗಿ ದೇವರ ಹತ್ರ ಕೇಳಿ ಅಂತ ಅವ್ರು ಹೇಳಿದ್ದು. ಉದೂನಿ ಅಸ್ತಜಿಬ್ ಲಕ್ಕುಮ್ ಅಂತ, ನನ್ನನ್ನು ಕರೀರಿ, ನಾನು ಹೋಗೊಡ್ತೇನೆ ನಿಮ್ಮ ಕರೆಗೆ ಅಂತ ಕುರಾನ್ನಲ್ಲಿ ನೀಡಿರುವ ಆಶ್ವಾಸನೆ. ಈ ರೀತಿ ದೇವರು ಮತ್ತು ಮನುಷ್ಯರ ಮಧ್ಯೆ ಇರುವಂತಹ ತೆರೆಗಳನ್ನು, ಗೋಡೆಗಳನ್ನು ಬೀಳಿಸಿ ಹಾಕಿದ್ರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ದೇವರನ್ನು ಜನಸಾಮಾನ್ಯನ ಎಟುಕಿಗೆ ಹತ್ತಿರಗೊಳಿಸಿದ್ರು. ಇನ್ನು ದಿನಗಳ ಪೈಕಿ ಕೆಲವು ಶುಭ ದಿನಗಳು, ಕೆಲವು ಅಶುಭ ದಿನಗಳು, ಈ ಕಲ್ಪನೆಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿವರಿಸಿದರು. ಯಾವ ದಿನವೂ ಅಶುಭ ದಿನ ಅಲ್ಲ, ಎಲ್ಲ ದಿನವೂ ಶುಭ ದಿನ ಅಂತ. ಅದೇ ರೀತಿ ಗಳಿಗೆ, ಯಾವ ಗಳಿಗೆ ಶುಭ ಗಳಿಗೆ, ಯಾವ ಗಳಿಗೆ ಅಶುಭ ಗಳಿಗೆ, ಯಾವುದು ಎಲ್ಲ ಗಳಿಗೆ ಶುಭ ಗಳಿಗೆ. ನೀವು ಮಾಡುವ ಕೆಲಸ ಶುಭ ಆಗಿದ್ರೆ ಗಳಿಗೆ ಶುಭ, ಯಾವ ಶುಭ ಗಳಿಗೆ ಕೂಡ. ನೀವು ಮಾಡುವ ಕೆಲಸ ಸರಿ ಇದ್ದರೆ ಆ ದಿನ ಶುಭ ದಿನ. ಇನ್ನು ಕೆಟ್ಟ ಕೆಲಸ ಮಾಡುವುದಾದರೆ ಯಾವ ದಿನ ಮಾಡಿದರೂ ಕೆಟ್ಟದೇ, ಅದು ಅದರ ಪರಿಣಾಮವೂ ಕೆಟ್ಟದಾಗಿರ್ತದೆ. ಇನ್ನು ಶಕುನ ಅಪಶಕುನ, ಈ ಕಲ್ಪನೆಯನ್ನು ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿರಾಕರಿಸಿದರು. ಈ ಭವಿಷ್ಯವಾಣಿ ಹೇಳುವ ಸಂಪ್ರದಾಯ, ಇದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿರೋಧಿಸಿದರು. ಪ್ರವಾದಿಯವರ ಬಳಿಗೆ ಬಂದು ಜನರು ಕೇಳ್ತಾ ಇದ್ರು, ನಾಳೆ ಏನು ಸಂಭವಿಸ್ತದೆ ಅಂತ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿರ್ದಿಷ್ಟವಾಗಿ ಹೇಳಿದರು, ನಾಳೆ ಏನು ಹೇಳಿಕೆ ನಾನು ಯಾರು ಅಂತ. ನಾಳೆ ನಿಮಗೇನಾಗ್ತದೆ ಮಾತ್ರ ಅಲ್ಲ, ನನಗೇನಾಗ್ತದೆ ಅಂತಲೂ ನನಗೆ ಗೊತ್ತಿಲ್ಲ ಅಂತ. ನಾನು ಭವಿಷ್ಯವಾಣಿ ಹೇಳಲಿಕ್ಕೆ ಬಂದಿರುವವನಲ್ಲ. ಒಂದು ವೇಳೆ ದೇವರಿಂದ ನೇರವಾಗಿ ಸಂದೇಶ ಸ್ವೀಕರಿಸ್ತಾ ಇದ್ದಂತಹ ದೂತರಿಗೆ ಭವಿಷ್ಯವಾಣಿ ಹೇಳುವ ಅಧಿಕಾರ ಇಲ್ಲ ಅಂತಾದರೆ ಮತ್ತೆ ಬೇರೆಯವರಿಗೆ ಯಾರು ಅಧಿಕಾರ ಕೊಟ್ಟದ್ದು? ಎಲ್ಲಿಂದ ಜ್ಞಾನ ಅವರದ್ದು? ಸಾವಿರ ಸರಿ ಸಾಬೀತಾಗಿದೆ ಈ ಭವಿಷ್ಯವಾಣಿಗಳು ಆಕಸ್ಮಿಕವಾಗಿ ಸರಿಯಾಗುವುದುಂಟು, ಅದು ಖಚಿತವಾಗಿ ಸರಿಯಾಗಿರುವುದಿಲ್ಲ ಅಂತ. ಆದರೂ ಮನುಷ್ಯರು ಅದರ ಹಿಂದೆ ಹೋಗ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಭವಿಷ್ಯವಾಣಿ ಹೇಳುವ ಕ್ರಿಯೆಯನ್ನೇ ಒಂದು ಪಾಪ ಕ್ರಿಯೆ ಅಂತ ಚಿತ್ರಿಸಿದರು. ಇನ್ನು ಭೂತ ಪ್ರೇತಗಳ ನಂಬಿಕೆ ಎಲ್ಲ ಸಮಾಜಗಳಲ್ಲೂ ಇದೆ. ಏನಾದರೂ ಸಮಸ್ಯೆ ಆದಾಗ ಅದನ್ನು ಇಮ್ಮಿಡಿಯೇಟ್ಲಿ ಯಾವುದಾದ್ರೂ ಭೂತ ಅಥವಾ ಪ್ರೇತಕ್ಕೆ ಕ್ರೆಡಿಟ್ ಮಾಡಲಾಗ್ತದೆ. ಇಲ್ಲ, ಭೂತ ಪ್ರೇತಗಳಿಗೆ ನಿಮ್ಮ ಜೀವದ ಮೇಲೆ, ನಿಮ್ಮ ಬದುಕಿನ ಮೇಲೆ ಯಾವ ನಿಯಂತ್ರಣ ಕೂಡ ಇಲ್ಲ, ಯಾವ ಭೂತಕ್ಕೂ ಇಲ್ಲ, ಯಾವ ಪ್ರೇತಕ್ಕೂ ಇಲ್ಲ. ಇಸ್ಲಾಮಿನಲ್ಲಿ ಶೈತಾನ್ ಅಥವಾ ಸೇಟನ್ ಅಥವಾ ಡೆವಿಲ್ ಅನ್ನುವ ಕಾನ್ಸೆಪ್ಟ್ ಇದೆ. ಅಲ್ಲೂ ಶೈತಾನನಿಗೂ ನಿಮ್ಮ ಆತ್ಮದ ಮೇಲಾಗಲಿ, ನಿಮ್ಮ ಶರೀರದ ಮೇಲಾಗಲಿ ಯಾವ ನಿಯಂತ್ರಣವೂ ಇಲ್ಲ. ಅದು ಹೆಚ್ಚೆಂದರೆ ನಿಮಗೆ ಪ್ರಲೋಭನೆ ನೀಡ್ಬೋದು, ಪ್ರಚೋದನೆ ನೀಡ್ಬೋದು, ನಿಮ್ಮ ಮನಸ್ಸಿನಲ್ಲಿ ಸಂಶಯ ಬಿತ್ತಬೋದು ಅಷ್ಟೇ. ಅದಕ್ಕಿಂತ ಆಚಿನ ಯಾವುದೇ ಶಕ್ತಿ ಯಾವ ಪ್ರೇತಕ್ಕೂ, ಯಾವ ಭೂತಕ್ಕೂ, ಯಾವ ಸತ್ತವರ ಚೇತನಕ್ಕೂ, ಯಾವ ಸೈತಾನನಿಗೂ ಇಲ್ಲ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ಪಷ್ಟಪಡಿಸಿದರು. ಇನ್ನು ಶೋಷಣೆ ಇನ್ನೊಂದು ದಾರಿ, ಭಾಷೆ. ದೇವರ ಜೊತೆ ಕಮ್ಯುನಿಕೇಟ್ ಮಾಡಬೇಕಿದ್ರೆ ಇದೇ ಭಾಷೆ ಬೇಕು ಅಂತ.
ಅಥವಾ ಈ ಭಾಷೆ ಪವಿತ್ರ, ಈ ಭಾಷೆ ಪವಿತ್ರ ಅಲ್ಲ ಅಂತ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಕಾನ್ಸೆಪ್ಟನ್ನು ಕೂಡ ಸಂಪೂರ್ಣವಾಗಿ ಇಲ್ಲವಾಗಿಸಿದ್ರು. ಯಾವ ಭಾಷೆ ಕೂಡ ಅಪವಿತ್ರ ಅಲ್ಲ, ಯಾವ ಭಾಷೆ ಕೂಡ ಪವಿತ್ರ ಅಲ್ಲ ಅಂತ. ಯಾವುದೇ ಭಾಷೆಯಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ಬೋದು, ಯಾವುದೇ ಭಾಷೆಯಲ್ಲಿ ನೀವು ಪ್ರಾರ್ಥನೆ ಸಲ್ಲಿಸ್ಬೋದು. ನಮಾಜ್ನಲ್ಲಿ ಕೆಲವೇ ನಿಮಿಷಗಳ ಪ್ರಾರ್ಥನೆ ಅದನ್ನು ಅರಬಿಕ್ ಭಾಷೆಯಲ್ಲಿ ಮಾಡಬೇಕಂತ ಇದೆ. ಅದು ಬಿಟ್ಟರೆ ಬೇರೆ ಯಾವ ಪ್ರಾರ್ಥನೆಯನ್ನು ಯಾವ ಸಮಯದಲ್ಲೂ ನೀವು ಯಾವುದೇ ಭಾಷೆಯಲ್ಲಿ ಮಾಡ್ಬೋದು. ದೇವರ ಹತ್ರ ಕಮ್ಯುನಿಕೇಷನ್ಗೆ ನಿಮಗೆ ನಮಾಜ್ ಅನ್ನೋದು ಕರ್ತವ್ಯ, ಬೇರೆ ಯಾವುದೇ ವಿಷಯದಲ್ಲಿ ನಿಮಗೆ ಅಂತಹ ನಿರ್ಬಂಧ ಇಲ್ಲ ಅಂತ. ಇನ್ನು ಕೊನೆಯದಾಗಿ ನನ್ನ ಬಹುಶಃ ಸಮಯ ಮುಗಿತಾ ಬರ್ತಾ ಇದೆ. ಆಧ್ಯಾತ್ಮ ಅಥವಾ ಧಾರ್ಮಿಕತೆ ವಿಷಯದಲ್ಲಿ ನಾನು ವಿಶೇಷವಾಗಿ ಅನೇಕ ವಿಷಯಗಳಿವೆ. ಈ ನಮ್ಮ ಭಾರತೀಯ ಸಮಾಜದಲ್ಲಿ ಇರುವ ಕೆಲವು ಪೂರ್ವಗ್ರಹಗಳ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದೇನೆ. ಆಧ್ಯಾತ್ಮಿಕ ಸಾಧನೆ ಮಾಡುವುದಕ್ಕೆ, ದೇವರನ್ನು ಮೆಚ್ಚಿಸಲಿಕ್ಕೆ, ದೇವರಿಗೆ ಹತ್ತಿರ ಆಗಲಿಕ್ಕೆ, ಪರಮಾರ್ಥವನ್ನು ಗ್ರಹಿಸಲಿಕ್ಕೆ, ಸಾಧಕರಾಗಲಿಕ್ಕೆ, ಅದಕ್ಕೆ ನೀವು ಸಂಸಾರ ತ್ಯಾಗ ಮಾಡಬೇಕಾಗಿಲ್ಲ, ನೀವು ವ್ಯಾಪಾರ ವಾಣಿಜ್ಯಗಳನ್ನು ತ್ಯಾಗ ಮಾಡಬೇಕಾಗಿಲ್ಲ. ಈ ಸಂಸಾರ ಅನ್ನೋದು, ಈ ವ್ಯಾಪಾರ ಅನ್ನೋದು, ಈ ವಾಣಿಜ್ಯ ಅನ್ನೋದು, ಈ ಕುಟುಂಬ ಅನ್ನೋದು, ಇದು ಯಾವುದು ದೇವರಿಗೆ ಹತ್ತಿರ ಹೋಗದಂತೆ ತಡೆಯುವ ತಡೆಗೋಡೆಗಳಲ್ಲ. ಇವೆಲ್ಲವೂ ಸೇತುವೆಗಳು, ದಾರಿಗಳು. ನೀವು ಸಂಸಾರಸ್ಥರಾಗಿ ಜವಾಬ್ದಾರಿಯುತವಾಗಿ ನಿಮ್ಮ ಸಂಸಾರವನ್ನು ನಡೆಸಿದರೆ ದೇವರಿಗೆ ಹತ್ತಿರ ಆಗಲಿಕ್ಕೆ ಅದುವೇ ಅತ್ಯುತ್ತಮ ಉಪಾಯ. ನೀವು ವ್ಯಾಪಾರಸ್ಥರಾಗಿ ಯಾವುದೇ ವಂಚನೆ ಮಾಡದೆ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡ್ತೀರಿ ಅಂತಾದರೆ ಅದು ನಿಮ್ಮನ್ನು ದೇವರಿಗೆ ಹತ್ತಿರಗೊಳಿಸುವಂಥ ಅತ್ಯುತ್ತಮ ಉಪಾಯ. ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒತ್ತಿ ಹೇಳಿದ್ದು. ಆಧ್ಯಾತ್ಮದ ಹೆಸರಲ್ಲಿ ಸಂಸಾರ ತ್ಯಾಗ ಮಾಡೋದು, ಆಧ್ಯಾತ್ಮದ ಹೆಸರಲ್ಲಿ ವ್ಯಾಪಾರ ತ್ಯಾಗ ಮಾಡೋದು, ಆಧ್ಯಾತ್ಮದ ಹೆಸರಲ್ಲಿ ಸಮಾಜದಿಂದ ದೂರ ಓಡೋದು, ಈ ಪಲಾಯನವಾದ ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ದೃಷ್ಟಿಯಲ್ಲಿ ಪಾಪ. ಇದು ನಿಮಗೆ ಪುಣ್ಯ ಸಂಪಾದನೆ ಮಾಡಬೇಕಿದ್ರೆ ಕುಟುಂಬದಲ್ಲಿ, ಸಮಾಜದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಸಮಾಜದಿಂದ ಕೆಡುಕುಗಳನ್ನು ಅಳಿಸುವ ಕ್ರಿಯೆಯಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸಬೇಕು. ಯಾರಾದರೂ ಆರ್ಥಿಕ ವ್ಯವಸ್ಥೆ ತಪ್ಪಿದರೆ ಅದರ ವಿರುದ್ಧ ಹೋರಾಡಬೇಕು. ಇದು ಆಧ್ಯಾತ್ಮಿಕವಾಗಿ ಕೂಡ ನಿಮಗೆ ಲಾಭದಾಯಕವಾದಂಥ ಚಟುವಟಿಕೆ. ಇದು ರಾಜಕೀಯ ಚಟುವಟಿಕೆ ಅಲ್ಲ, ಜನರಿಗೆ ನ್ಯಾಯ ಕೊಡಿಸಲಿಕ್ಕೆ ಹೋರಾಡುವಂಥದ್ದು. ಇದು ರಾಜಕೀಯ ಚಟುವಟಿಕೆ ಅಲ್ಲ, ಇದು ಧಾರ್ಮಿಕ ಆಧ್ಯಾತ್ಮಿಕ ಚಟುವಟಿಕೆ. ಸೊ ನನಗೆ ಇಷ್ಟು ಸಮಯವನ್ನು ಕೊಟ್ಟದ್ದಕ್ಕಾಗಿ ಸಂಘಟಕರಿಗೆ ಮತ್ತು ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ.